ಅವನನ್ನು ಬಂಧನ ಕೊಚ್ಚುದಿಲ್ಲ ಬಾ, ಕೊಚ್ಚುದಿಲ್ಲ ಏನ ಕೊಚ್ಚುದಿಲ್ಲ. ಇವರನ್ನು ಬಂಧನ ಮಾಡ್ಲಿಕ್ಕೆ ಹೊರಟದ್ದ. ಮತ್ತೆ ಕರೆ ತಂದಿ ಅಲ್ಲ, ಬಂಧನ ಮಾಡ್ತಾ ಇರುವ ಸಂದರ್ಭದಲ್ಲಿ ಬಂದ ಅವನಿಗೂ ಬಂಧನ. ಇವರನ್ನು ಬಂಧನ ಮಾಡಿದ್ರೆ ಮತ್ತೆ ನೀವು ಮಣ್ಣೆ ತಿನ್ಬೇಕು. ಯಾಕೋ? ನಿಮಗೆ ಹಣ ಕೊಡುವುದಿದ್ರೆ ಇವರೇ ಮಹಾರಾಜರು. ಮಹಾರಾಜರು ಒಳ್ಳೆ ನಿಮ್ಮ ಬಂಧನ ಆಗಿದೆ. ಆದ್ರೆ ಕೆಲವು ಮಂತ್ರ ಆಗ್ಲಿಲ್ಲ. ಇನ್ನು ಮಂತ್ರ ಆಗ್ಲಿಲ್ಲ. ಸುಮ್ಮನೆ ಇರು, ನಾನು ಮಂತ್ರ ಮಾಡ್ತೇನೆ. ಓಂ ರಾಮ್ ರೀಂ ರಂ ಮಂತ್ರ. ನೀನ್ ಸಾಯ್ಬೇಡ. ಓಂ ರಾಮ್ ರೀಂ ರೂಂ. ಇದ್ಯಾಕ ಚಳಿಯಲ್ಲ ಮನೆ? ನೀವ್ ಏನ್ ಮಾಡ್ತಾ ಅಲ್ಲ ರೂಮ್ ಮಂತ್ರ ಹಾಗೆ ಬಂಧನ ಮಾಡುವುದಕ್ಕೆ ಅದೆಲ್ಲ ಬೇಕಾಗ್ತದೆ. ನೀವು ಯಾವ್ದೆಲ್ಲ ಯೋಚನೆ ಮಾಡುವುದಿಲ್ಲ. ಹಾಗಾಗಿ ಬಂಧನ ಮಾಡಿದ್ದೇನೆ. ಹೌದು, ಬಂಧನ ಆಯ್ತು. ಮಂತ್ರ ಇದ್ರೊಳಗೆ ಉಂಟ. ಈಗ ಇಂಥ ಕುಡಿಕೆಯಲ್ಲಿ ಎಷ್ಟು ದೈವ ಬಂಧನ ಮಾಡಿದವ ನಾನು. ತೊಂದ್ರೆ ಇಲ್ಲ. ಇದನ್ನೀಗ ಏನ್ ಮಾಡ್ಬೇಕು? ಇದನ್ನು ಹೀಗೆ ಹಿಡಿದುಕೊಂಡು ಹೋಗ್ಬೇಕು. ಹಾಗೆ ನೀನು ಹಿಡ್ಕೊಂಡು ಹಾಡಿ ಬದಿ ಹೋಗ್ಬೇಕು. ಹಾಗಲ್ಲ, ಎಲ್ಲಿಯಾದ್ರೂ ಇಟ್ಟೆ ಅಂತ ಆದ್ರೆ ದೈವ ಬಿಡಿಸಿಕೊಂಡು ಬಂದ್ರೆ ನಿಮ್ಗೆ ತಿಂದು ಬಿಡು. ಹಾಗಂತಾದ್ರೆ ಏನ್? ಹಾಗಾಗಿ ಕೋಳಿ ವೃಕ್ಷದ ತುದಿಗೆ ಇದನ್ನು ನೀನೇ ಹೋಗಿ ಕಟ್ಟಬೇಕಾ? ಆಗ್ಲಿ ಮಂತ್ರವಾದಿಗಳೇ, ಕಟ್ಟುತ್ತೇನೆ. ನಿಮಗೆ ಬೇಕಾದಂತ ವ್ಯವಸ್ಥೆ ಎಲ್ಲಾ ಕಡೆ ಉಂಟಲ್ಲ? ಖಂಡಿತ. ಅಲ್ಲ, ಓಡು ಹಾಗೆ ಸುಳ್ಳು ಹೇಳ್ಬಾರ್ದು. ಎಲ್ಲ ಸರಿ. ಎಚ್ಚರ ಆಯ್ತು. ನೋಡಿದ್ಯಾ, ಪಂಜುರ್ಲಿಯ ಬಂಧನ ಆಗಿದೆ. ಹೌದಾ? ಅಷ್ಟು ದೊಡ್ಡ ಪಂಜುರ್ಲಿ ಇದ್ರೊಳಗೆ ಹೆಂಗ ಆದ್ರೂ ಅನುಮಾನ ಬೇಡ. ಮಂತ್ರ ಶಕ್ತಿ ಅಂದ್ರೆ ಹಾಗೆ ಎಷ್ಟು ದೊಡ್ಡದಾದ ವಸ್ತುವನ್ನು ಎಷ್ಟು ಸಣ್ಣದು ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ಹೌದೌದು. ಹಾಗಾದ್ರಿಂದ ಇದನ್ನು ಗೋಳಿ ವೃಕ್ಷಕ್ಕೆ ಕಟ್ಟಿದ ಮೇಲೆ ನಮಗೆ ಯಾರ ಚಿಂತೆಯೂ ಇಲ್ಲ ಅಲ್ವಾ? ಯಾರು ನಮ್ಮ ಕಾರ್ಯಕ್ಕೆ ಅಡ್ಡಿ ಬರುವುದಿಲ್ಲ. ಇನ್ನು ಮುಂದಿನ ಆಟ ನಮ್ಮದೇ. ನಡ್ಸೋಣ. ರೂಪವಂದನ ಕಾಣಲೆದು ಬಂಧನದ ರೂಪವಂದನ